ನಿಮ್ಮ ಸಂಬಂಧ ಏನಿದ್ರು ನಮ್ಮ ಅಪ್ಪನ ಕಾಲಕ್ಕೆ ಮುಗಿದೋಯ್ತು. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಂಡ್ಬಿಡ್ಬೋದಾಗಿತ್ತು. ನಾನು ಹಾಗೆ ಮಾಡಿದ್ರೆ ನಡೆದು ಹೋಗ್ತಿತ್ತು, ಯಾರೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ನಾನು ಹಾಗೆ ಮಾಡಲಿಲ್ಲ. ನಿಮಗೆ ಗತಿ ಇಲ್ಲ, ನೀವು ಅನಾಥರಾಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮನ್ನ ನನ್ನ ಜೊತೆ ಕರ್ಕೊಂಬಂದೆ. ನಿಮ್ಗಳ ಜವಾಬ್ದಾರಿನ ನನ್ನ ಹೆಗಲ ಮೇಲೆ ಹೊತ್ಕೊಂಡೆ. ಅದಕ್ಕೆ ಬಹಳ ದೊಡ್ಡ ಬಹುಮಾನ ಕೊಟ್ಟಿದ್ರಪ್ಪ. ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ದೊಡ್ಡ ಬಹುಮಾನ. ಸಾಕು ಸಾಕು. ಸೆಂಟಿಮೆಂಟ್ ಅನ್ನೋ ಹೆಸರಲ್ಲಿ ಅಮ್ಮನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದೆಯಾ? ಹುಷಾರು, ಚೆನ್ನಾಗಿರೋದಿಲ್ಲ. ಇನ್ನೂ ಏನಪ್ಪ ಮಾಡ್ತೀಯಾ? ಮಾಡಕ್ಕೆ ಇನ್ನೇನು ಉಳಿದಿದೆ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಬಾಯಿ ಚಪ್ಪರ್ಸ್ಕೊಂಡು ಹೇಳೋದು ಬೇಡ. ನಾನು ನೀನು ಬೈದಾಗ್ಲೂ ಬಯಸಿದ್ದು ನೀನು ಒಳ್ಳೆಯವನಾಗು ಅಂತ. ನಾನು ಒಂದೇಟ್ ಹೊಡೆದಾಗ್ಲೂ ಅಷ್ಟೇ ನೀನು ತಿದ್ದುಕೊಳ್ಳಿ, ನಿನ್ನ ಜೀವನ ಚೆನ್ನಾಗಿರಲಿ ಅನ್ಕೊಂಡೆ. ನಿಮ್ಮನ್ನ ತುಳಿಬೇಕು, ಮಟ್ಟ ಹಾಕಬೇಕು ಅಂತಿದ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿ ಮುಗಿಸ್ಬೋದಾಗಿತ್ತು. ನನ್ನ ಮುಂದೆ ನೀನು ಯಾವ ಗಿಡದ ತೊಪ್ಲು, ಯಾವ ಲೆಕ್ಕ, ಸೊಳ್ಳೆ ಥರ ಹೊಸಕಾಕ್ಬಿಡ್ತಿದ್ದೆ. ಆದರೆ ನಿಮ್ಮನ್ನೆಲ್ಲ ನನ್ನವರು ಅನ್ಕೊಂಡೆ, ಅದಕ್ಕೆ ಬದುಕಿದ್ದೀರಾ. ಈಗಲೂ ಅಷ್ಟೇ ಅವರನ್ನ ನನ್ನಮ್ಮ ಅಂತ ನಾನು ಮಾತಾಡ್ತಾ ಇದ್ದೀನಿ, ನಿನ್ನಮ್ಮ ಅಂತಲ್ಲ. ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಸೈಲೆಂಟಾಗಿ ಸೈಡಲ್ಲಿ ಇಟ್ಬಿಡು, ನಿನ್ನ ಯೋಗ್ಯತೆ ಅಷ್ಟೇ. ಹೇಳಿಮ್ಮ, ಯಾಕಮ್ಮ ಹೀಗೆಲ್ಲ ಮಾಡಿದ್ರಿ? ನನ್ನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತೀರಿ? ನಿಮ್ಗೇನ್ ಬೇಕೋ ಅದನ್ನ ಡೈರೆಕ್ಟ್ ಆಗಿ ನನ್ನನ್ನೇ ಕೇಳ್ಬೋದಾಗಿತ್ತಲ್ಲಮ್ಮ. ನಾನು ಖಂಡಿತ ಕೊಡ್ತಾ ಇದ್ದೆ. ಭಗವಂತ ನನ್ಗೆ ಅಷ್ಟೊಂದು ಕೊಟ್ಟಿದ್ದಾನೆ. ನಂಬಿಕೆನ ದೇವರು ಅಂತಾರಮ್ಮ. ಬಟ್ ಈಗ ನನಗೆ ಆ ನಂಬಿಕೆ ಆತ್ಮಹತ್ಯೆ ಅನಿಸ್ತಾ ಇದೆ. ಎಷ್ಟು ಮೋಸ ಹೋಗ್ಬಿಟ್ಟೆ ನಾನು. ನೀವು ಹೇಳಿದ್ದನ್ನೆಲ್ಲ ಸತ್ಯ ಅನ್ಕೊಂಡೆ. ನೀವೇನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ, ನನ್ನ ಒಳ್ಳೇದನ್ನೇ ಬಯಸ್ತೀರಾ ಅನ್ಕೊಂಡೆ. ಬಟ್